ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಕೆಂಪು ಬಸಳೆ. ಇದು ಮೆಡಿಸಿನಲ್ ಅಂತ ಹೇಳ್ತಾರೆ. ಕೆಂಪು ಬಸಳೆ ಯಾವ ರೀತಿ ಬೆಳೆದಿದೆ ಅಂಥೇಳಿ ನೋಡಿ. ಸಾಮಾನ್ಯವಾಗಿ ನಾವು ಕೆಂಪು ಬಸಳೆಯನ್ನು ನೋಡಿದಾಗ ದಂಟೆಲ್ಲ ಬಾರೀಕಾಗಿರುತ್ತೆ, ಎಲೆನೂ ಸಹ ಬಾರೀಕಾಗಿರುತ್ತೆ. ಬಟ್ ಇದು ನಾನು ನೆಟ್ಟಿದಂಥ ಬಸಳೆಯಲ್ಲಿ ಎಲೆನೂ ಸ್ವಲ್ಪ ನೋಡಿ ಅಗಲ ಬಂದಿದೆ. ಇಲ್ಲಿ ನೋಡಿ ಎಷ್ಟು ಅಗಲ ಬಂದಿದೆ, ದಂಟು ನೋಡಿ ಎಷ್ಟು ದಪ್ಪ ಇದೆ ಅಂತ ಹೇಳ್ಕೊಂಡು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಇಲ್ಲಿ ಕೆಳಗಡೆಗೆ ನೋಡಿ ಒಂದು ಸ್ವಲ್ಪನೇ ಬೇರಿದೆ, ಒಂದು 2-3 ದಟ್ಟನ್ನು ನೆಟ್ಟಿದೆ. ಕೆಳಗಡೆಗಿರುವಂತಹ ದಂಟು ನೋಡಿ ಸಹ ಎಷ್ಟು ದಪ್ಪಾಗಿದೆ ಅಂತ ಹೇಳ್ಕೊಂಡು ನೋಡಿ. ಇದಕ್ಕೆಲ್ಲ ಕಾರಣ ಅಂತಂದರೆ ನಮ್ಮ SHPLನ ಗ್ರ್ಯಾನ್ಯೂಲ್ಸು ನೋಡಿ. ಅದ್ರ ಜೊತೆಯಲ್ಲಿ ಕೆಳಗಡೆಗೆ ಇದು ಕಾಗೆ ಮೆಣಸು ಅಂತ ಹೇಳ್ತಾರಲ್ಲ, ಇದು ಕಾಗೆ ಮೆಣಸು ತುಂಬ. ಈಗ ಬೇರೆ ಮೆಣಸನ್ನು ಕಂಪೇರ್ ಮಾಡಿದರೆ ಈ ಮೆಣಸನ್ನು ತಿಂದರೆ ಯಾವುದೇ ರೀತಿಯ ಅನಾರೋಗ್ಯ, ಹೀಟ್ ಆಗೋದಾಗಲಿ, ಪೈಲ್ಸ್ ಆಗಲಿ ಯಾವುದೂ ಬರ್ತಾ ಇಲ್ಲ, ಆ ರೀತಿ ಹೇಳ್ತಾ ಇದ್ದಾರೆ. ಸೊ ಅದ್ರ ಜೊತೆಯಲ್ಲಿ ಈ ಗಿಡನೂ ಬೆಳೀತಾ ಇದೆ, ಇಲ್ಲಿ ಬಸಳೆನೂ ಬೆಳೀತಾ ಇದೆ. SHPLನಲ್ಲೇ ನಮ್ಮದು ಗ್ರ್ಯಾನ್ಯೂಲ್ಸ್. SHPL ಅನ್ನುವಂಥದ್ದೊಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗು. ಅದರಲ್ಲಿ ಗ್ರ್ಯಾನ್ಯೂಲ್ಸ್ ಅಂತಂದರೆ ಇದು ಒಣ ಗೊಬ್ಬರ. ಇದನ್ನು ಎರೆಹುಳ ಕೊನೆಗದು ನಮ್ಮದು ಓಲ್ಡ್ ಟೈಪ್ ಇದೆ ಅಲ್ವಾ, ಅದೇ ರೀತಿಯಲ್ಲಿ ಇದನ್ನು ಎರೆಹುಳ ಹಾಕ್ಕೊಂಡು, ಸಗಣಿ ಹಾಕ್ಕೊಂಡು, ನಂತರ ನಮ್ಮ ಎಲೆಗಳು ಉದುರಿದಂಥ ಎಲೆಗಳನ್ನೆಲ್ಲ ಹಾಕ್ಕೊಂಡು ಆ ಗ್ರ್ಯಾನ್ಯೂಲ್ಸನ್ನು ತಯಾರು ಮಾಡ್ತಾರೆ. ಅದು ಆರ್ಗ್ಯಾನಿಕ್ ಆಗಿರುತ್ತೆ, ಯಾವುದೇ ರೀತಿಯಲ್ಲಿ ಕೆಮಿಕಲ್ಸನ್ನು ಆ್ಯಡ್ ಮಾಡೋದಿಲ್ಲ. ಅದನ್ನು ಹಾಕಿ ಬೆಳೆಸಿದ್ದೇನೆ. ಸೊ ನೀವು ಒಂದು ಸಲ ಇದನ್ನು ಟ್ರೈ ಮಾಡಬೇಕು, ಅಥವಾ ನಿಮಗೆ ಪರೀಕ್ಷೆ ಮಾಡಿ ನೋಡಬೇಕು ಅಂತಂದರೆ SHPLನಲ್ಲಿ ಈ ಗ್ರ್ಯಾನ್ಯೂಲ್ಸನ್ನು ಖರೀದಿ ಮಾಡಿ ಯಾವುದೇ ಗಿಡಕ್ಕೆ ಹಾಕಿದರೂ ಸಹ ಹುಲಸಾಗಿ ಅದು ಬೆಳೀತದೆ. ಇದನ್ನು ನಾನು ಹೇಳಬಲ್ಲೆ. ಏನಾದರೂ ಗ್ರ್ಯಾನ್ಯೂಲ್ಸ್ ಬೇಕು ಅಂತಂದರೆ ನೇರವಾಗಿ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು.